RTI ಗೋಲ್ಮಾಲ್ ವಿರುದ್ಧ ಸದನದಲ್ಲಿ ಪಕ್ಷಾತೀತ ಆಕ್ರೋಶ. ಈ ವಿಚಾರವಾಗಿ ಮಾತಾಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನಗೂ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದೊಳಗೆ RTI ಕಾರ್ಯಕರ್ತರ ಬಗ್ಗೆ ಆಕ್ರೋಶ ಹೊರಗೆ ಹಾಕ್ತಾರೆ. ಇದಕ್ಕೇನು ಬೇರೆ ಏನು ಹೊರತಿಲ್ಲ, ಎಲ್ಲರೂ ಒಕ್ಕೊರಲಿಂದ ಹೌದು ಅಂತಂದ್ರು. ಕೆಲವೊಂದಿಷ್ಟು ಮಂದಿ ಅದು ಒಪ್ಪಲಿಲ್ಲ. ಯಾಕೆ RTI ಬಗ್ಗೆ ಯಾಕೆ ಇವರಿಗೆ ಇಷ್ಟ ಆಕ್ರೋಶ? ಎಸ್, ಮಾತಾಡಬೇಕಾಗಿರೋದೆ ನೋಡ್ರಿ. ಪ್ರತಿಯೊಬ್ಬ ಶಾಸಕನು ಅವ್ರಿಗೆ ಜನರು ಏನು ಮತ ಕೊಟ್ಟು ಏನು ವಿಧಾನಸಭೆ ಒಳಗೆ ಕಳಿಸಿರ್ತಾರ, ತಮ್ಮ ಕುಂದುಕೊರೆತನ ಇವರು ನೀಗಿಸ್ತಾರ ಅಂತಾನ ಅನ್ಕೊಂಡಿರ್ತಾರ. ಮಾಹಿತಿ ಹಕ್ಕು ಅಧಿನಿಯಮ 2005 ಇದು ಕಾಂಗ್ರೆಸ್ ಸರ್ಕಾರ ಕೇಂದ್ರದೊಳಗೆ ಅಧಿಕಾರದೊಳಗಿದ್ದಾಗ ಜಾರಿ ತಂದಿರೋ ಒಂದು ಮಾಹಿತಿ ಹಕ್ಕು 2005 ಅಧಿನಿಯಮ. ಇದೇನು ಒಂದು ದೊಡ್ಡ ಕಾನೂನೇನಲ್ಲ, ಬಹಳ ಸಣ್ಣ ಕಾನೂನು. ಪಾರದರ್ಶಕತೆ ಇರಬೇಕು ಅಧಿಕಾರಿ ವರ್ಗದೊಳಗ, ಅಂದ್ರೆ ಕಾರ್ಯಾಂಗದೊಳಗ ಪಾರದರ್ಶಕತೆ ಇರಬೇಕು. ಪಾರದರ್ಶಕತೆ ನಾವು ತೋರಿಸ್ತೀವಿ ಅಂತ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಕೇಂದ್ರದೊಳಗ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಅದು ಜಾರಿ ತಂದಿದ್ದ 2005 ಅಧಿನಿಯಮ ಮಾಹಿತಿ ಹಕ್ಕು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಎತ್ತಿದ್ದು ಧ್ವನಿ ತಪ್ಪ ಇಲ್ಲ, ಅವ್ರು ಎತ್ತಿದ್ದು ಕರೆಕ್ಟ್ ಐತಿ. ಯಾಕಂದ್ರೆ RTI ಅನ್ನೋದು ಇದೊಂದು ಸುಲಿಗೆ ಮಾಡೋ ಒಂದು ವಿಧಾನ ಆಗ್ಬಿಟ್ಟೈತಿ ಅಂತ ಅಂತಾರವ್ರು. ಅದು ಇರಬಹುದು, ಅವ್ರ ಗಮನಕ್ಕೆ ಬಂದಿರಬಹುದು. ಆದ್ರೆ ಶಾಸಕಾಂಗದೊಳಗಿರೋ ಒಬ್ಬ ಶಾಸಕ ಅಥವಾ ಅಧಿವೇಶನದೊಳಗಿರೋ ಬೇರೆ ಬೇರೆ ಶಾಸಕರು ಯಾಕೆ RTI ಬಗ್ಗೆ ಈ ಥರ ಆಕ್ರೋಶ ವ್ಯಕ್ತಪಡಿಸಿದ್ರು? ಶಾಸಕಾಂಗದ ಬಗ್ಗೆ ಬಹಳ ಕಡಿಮೆ ವಿವರಣೆ ಸಿಗುವಂತ RTI ಇದ್ರೂ ಯತ್ನಾಳ್ ಸಾಹೇಬರು ಇದ್ರ ವಿರುದ್ಧ ದನಿ ಎತ್ತಿದ್ರು. ಬರೀ ಯತ್ನಾಳ್ ಅವರು ಅಂತಲ್ಲ, ಬೇರೆಯವ್ರನ್ನು ದನಿ ಎತ್ತಿದ್ದು ಕಾಣಬಹುದು. ಆದ್ರೆ ಮಾಹಿತಿ ಹಕ್ಕಿನ ಬಗ್ಗೆ ಯಾಕೆ ಇಷ್ಟ ಆಕ್ರೋಶ ಎಲ್ಲ ಶಾಸಕರಿಗೆ? ಹಂಗಾದ್ರೆ ಟ್ರಾನ್ಸ್ಪರೆಂಟ್ ಇರಬಾರ್ದ? ನೋಡ್ರಿ, ಪ್ರಜಾಪ್ರಭುತ್ವ ಅಂದ್ರನೇ ಪಾರದರ್ಶಕತೆ. ಎಲ್ಲಿ ಪಾರದರ್ಶಕತೆ ಐತಿ ಅಲ್ಲೇ ಪ್ರಜಾಪ್ರಭುತ್ವ ಇರ್ತೈತಿ, ಇರಬೇಕು, ಉಳಿತೈತಿ. ಎಲ್ಲಿ ಪ್ರಜಾಪ್ರಭುತ್ವ ಇರ್ತೈತಿ, ಇರಬೇಕು, ಉಳಿಬೇಕನ್ಸತ್ತ ಅಲ್ಲಿ ಪಾರದರ್ಶಕತೆ ಬೇಕು. ಎರಡು ಅದಲು ಬದಲ ಆದಾಗ ಆ ದೇಶ ದಿವಾಳಿ ಆಗೋದು ಸತ್ಯ. ಈ ವಿಚಾರ ಒಳಗ ಮಾಹಿತಿ ಹಕ್ಕಿನ ಬಗ್ಗೆ ಏನು ಯತ್ನಾಳ್ ಸಾಹೇಬರು ಮಾತಾಡಿದ್ರು, ಅವ್ರ ಮಾತು ತಪ್ಪು ಅಂತಲೂ ಹೇಳ್ತಾ ಇಲ್ಲ, ಅವ್ರ ಮಾತು ಸರಿ ಇರ್ಬೋದು. ಆದರೆ ಒಂದು ಮಜಲದಿಂದ ನೋಡಿದಾಗ ಅದು ಸರಿ ಕಾಣಲ್ಲ. RTI ಕಾರ್ಯಕರ್ತರ ಭ್ರಷ್ಟಾಚಾರದ ಪಿತಾಮಹ ಅಂತಾರ. ನೀವು RTI ಬಗ್ಗೆ ಮಾತಾಡ್ರಿ, RTI ಕಾರ್ಯಕರ್ತರ ಬಗ್ಗೆ ಮಾತಾಡ್ರಿ, ಮಾಹಿತಿ ಹಕ್ಕು ಯಾರು ತಂದ್ರು, ಯಾಕೆ ತಂದ್ರು, ಯಾವಾಗ ತಂದ್ರು, ಯಾರಿಗೆ ಉಪಯೋಗ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ರಿ. ಆದ್ರೆ ಭ್ರಷ್ಟಾಚಾರಕ್ಕೂ ಮಾಹಿತಿ ಹಕ್ಕಿಗೂ ಸಂಬಂಧ ಇಲ್ಲ. ಮಾಹಿತಿ ಹಕ್ಕು ಯಾವಾಗ ಬಂತು? 2005. ಅದಕ್ಕಿಂತ ಮೊದಲು ಭ್ರಷ್ಟಾಚಾರ ಇರ್ಲಿಲ್ಲ. ಹಂಗಾದ್ರ ಭ್ರಷ್ಟಾಚಾರ ಇತ್ತು. ಭ್ರಷ್ಟಾಚಾರಿಗಳು ಯಾವ ತರ ಭ್ರಷ್ಟತನ ಮಾಡ್ತಾರೋ ಅನ್ನೋದು ಗೊತ್ತಾಗದೇ ಇದ್ದಾಗ, ಯಾವ ಪ್ರಕಾರ ಅವ್ರು ಭ್ರಷ್ಟರು ಆಗಕತ್ತಾರ ಮತ್ತೆ ಭ್ರಷ್ಟತನ ಮಾಡಾಕತ್ತಾರ ಅನ್ನೋದನ್ನು ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಮಾಹಿತಿ ಹಕ್ಕು ಬಂತು 2005 ಭ್ರಷ್ಟಾಚಾರದ ಪಿತಾಮಹ ಅಂತಾರಲ್ಲಿ ಇವರು. ಯಾವಾಗ ಭ್ರಷ್ಟಾಚಾರ ಕಾಣಕತ್ತೈತಿ ಅಂದ್ರ ಅಧಿಕಾರಿ ವರ್ಗ, ಅಂದ್ರ ಕಾರ್ಯಾಂಗದ ಬುಡಕ್ ನೀರ್ ಬಂದಾಗ ಆ ನೀರ್ನ ಆ ತೇವಾಂಶ ನಮ್ಮ ಯತ್ನಾಳ್ ಸಾಹೇಬರಿಗೆ ಬಡ್ದಿರಬಹುದು ಅಥವಾ ಬೇರೆ ರಾಜಕಾರಣಿಗಳಿಗೆ ಬಡ್ದಿರ್ಬೋದು. ಹಿಂಗಾಗಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ಯಾರ ಅವರು. ಆದ್ರೆ ಇದು ಕಡಿವಾಣ ಹಾಕೋ ಕ್ರಮಗಳು ಆಗಬೇಕು, ತಪ್ಪಲ್ಲ. ಆದ್ರೆ ಭ್ರಷ್ಟಾಚಾರದ ಪಿತಾಮಹ ಅಂತಂದು ಏನು ಹೆಸರಿಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದು 90% ಭ್ರಷ್ಟ ಇರೋ ಇಂಥ ಒಂದು ಕಾಲದೊಳಗ ರಾಜಕಾರಣಿಗಳು ಆಗ್ಬೋದು, ಅಧಿಕಾರಿ ವರ್ಗ ಆಗ್ಬೋದು, ಏನ್ ಮಾಡಕ್ಕಾಗತ್ತ? ಆಯ್ತು ಸರಿ, ಭ್ರಷ್ಟಾಚಾರದ ಪಿತಾಮಹನ RTI ಕಾರ್ಯಕರ್ತರು ಅಂತ ಅನ್ನಕತ್ತೀರಿ. ಆಯ್ತು, ನಿಮ್ದ ಸರಿ ಅಂತ ಅನ್ಕೊಳ್ಳೋಣ. ಮಾಹಿತಿ ಹಕ್ಕು ಹಾಕಿದ ಮೇಲೆ ಅಂದ್ರೆ ತನ್ನ ಒಂದು ಹಕ್ಕನ್ನ ಕಾರ್ಯಕರ್ತ ಚಲಾವಣೆ ಮಾಡಿದಾಗ ಆತಗ ಮಾಹಿತಿ ಕೊಡೋ ಕೆಲಸ ಆಗ್ಬೇಕಲ್ಲ. ಯಾರ ಕಡೆಯಿಂದ? ಯಾವ ಮಾಹಿತಿ ಅಧಿಕಾರಿಗೆ ಅವ್ರು ಮಾಹಿತಿ ಕೇಳಿರ್ತಾರ ಆ ಅಧಿಕಾರಿ ಆತಗ ಮಾಹಿತಿ ಕೊಟ್ಬಿಟ್ರೆ ಮುಗಿದೋತಲ್ಲ. ಹಂಗಾದ್ರೆ ಅಧಿಕಾರಿ ವರ್ಗ ಯಾಕೆ ಮಾಹಿತಿ ಕೊಡಲ್ಲ? ಅವ್ರಿಗೆ ಕೊಟ್ರ ಆಯ್ತಲ್ಲ. ಆತ ಏನಾದ್ರೂ ಭ್ರಷ್ಟ ಇಲ್ಲದೆ ಹೋದ್ರ ಆತ ಮಾಹಿತಿ ಕೊಡ್ತಾನ. ಆತ ಭ್ರಷ್ಟ ಇದ್ದಂದ್ರೆ ಮಾಹಿತಿ ಕೊಡಂಗಿಲ್ಲ. ಯಾವಾಗ ಒಬ್ಬ ಅಧಿಕಾರಿ, ಮೇಲಧಿಕಾರಿ ಅಥವಾ ತಳಾಧಿಕಾರಿ
ಅಧಿನಿಯಮ 2005 ಅಡಿಯೊಳಗ ಆತ ಏನು ಮಾಹಿತಿ ಕೊಡಂಗಿಲ್ಲ, ಅಲ್ಲಿಂದ ಭ್ರಷ್ಟತೆ ಚಾಲು ಆಗತ್ರಿ. ಆತ ಭ್ರಷ್ಟ ಇರ್ತಾನ, ಆತ ಭ್ರಷ್ಟ ಇದ್ದಿದ್ದಕ್ಕ ಮಾಹಿತಿ ಕೊಡಕ್ ಆತಗ ಆಗ್ತಿರಂಗಿಲ್ಲ. ಯಾವಾಗ ಮಾಹಿತಿ ಕೊಡಕ್ ಆಗಂಗಿಲ್ಲ ಅವಾಗ ನೀವು ಹೇಳ್ದಂಗ ಬಹುಶಃ ಕಾಂಪ್ರಮೈಸ್ ಆಗಬಹುದು. ಎಲ್ಲರೂ ಹಂಗ ಇರಂಗಿಲ್ಲ. ಎಲ್ಲಾ ರಾಜಕಾರಣಿಗಳು ಕೆಟ್ಟವರಲ್ಲ, ಎಲ್ಲಾ ಅಧಿಕಾರಿ ವರ್ಗ ಕೆಟ್ಟವರಲ್ಲ, ಅದರಂಗನ ಎಲ್ಲಾ RTI ಕಾರ್ಯಕರ್ತರು ಕೆಟ್ಟವರಲ್ಲ. ಕಾರ್ಯಕರ್ತರನ್ನ ಹೆಂಗ ಅಧಿಕಾರಿ ವರ್ಗ ನಡೆಸ್ಕೋತೈತಿ ಹಂಗ ಕಾರ್ಯಕರ್ತರು ಅಧಿಕಾರಿ ವರ್ಗನ ನಡೆಸ್ಕೋತೈತಿ. ಇದು ಡಬಲ್ ಎಡ್ಜ್, ಎರಡು ಕಡೆಯಿಂದ ಕೆಲಸ ಮಾಡುತ್ತಿದ್ದು. ಗಿವ್ ಅಂಡ್ ಟೇಕ್ ಪಾಲಿಸಿ ಒಂದ್ ಸೈಡ್ ದಿಂದ ಆಗಲ್ಲ, ಒಂದೇ ಕೈಯಿಂದ ಚಪ್ಪಾಳಿ ಆಗಲ್ಲ ಅಂತಾರಲ್ಲ, ಸೇಮ್. ನೀವು RTI ವಿರುದ್ಧ ಮಾತಾಡ್ರಿ, RTI ಕಾರ್ಯಕರ್ತರನ್ನ ಕಟ್ಟಿ ಹಾಕೋ ವಿಚಾರ ಮಾಡ್ರಿ, ಅದನ್ನ ಮೊಟಕುಗೊಳಿಸಾಕ ಸರ್ಕಾರದ ಮೇಲೆ ಒತ್ತಡ ತಗೊಂಡ್ ಬರ್ರಿ. RTI ಕಾರ್ಯಕರ್ತರನ್ನ ಅಂದ್ರೆ ನೀವು ಹೇಳ್ತಿರಲ್ಲ ಆ ಸ್ಟೈಲ್ ಒಳಗೆ ಯಾರಾದ್ರೂ ಕಾರ್ಯಕರ್ತರು ಇದ್ರೆ ಅವ್ರಿಗೆ ಕಡಿವಾಣ ಹಾಕಕ ಎಲ್ಲಾ ಪ್ರಯತ್ನ ಮಾಡ್ರಿ ಮತ್ತು ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಪ್ರಯತ್ನ ಮಾಡ್ರಿ. ಆದ್ರ ಭ್ರಷ್ಟಾಚಾರದ ಪಿತಾಮಹ ಕಾರ್ಯಕರ್ತ RTI ಕಾರ್ಯಕರ್ತ ಅಲ್ಲ. ಭ್ರಷ್ಟಾಚಾರದ ಪಿತಾಮಹ ಯಾರನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ರು ನೀವು RTI ಕಾರ್ಯಕರ್ತರ ಮೇಲೆ ಗುಬೆ ಕುಡಿಸೋ ಕೆಲಸ ಮಾಡಕತ್ತೀರಂತಂದ್ರ, ಮಾಹಿತಿ ಹಕ್ಕಿನ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರ ಅವ್ರಿಗೆ ಕಡಿವಾಣ ಹಾಕೋದೇನು ದೊಡ್ಡ ಮಾತಲ್ಲ ಸರ್ಕಾರಕ್ಕೆ. ಅರೆ ಮಾಹಿತಿ ಕೊಟ್ಬಿಟ್ರ ಅಂದ್ರೆ ಕಡಿವಾಣ ಹಾಕ್ದಂಗ ಆಗತ್ತಲ್ರಿ. ನೀವ್ ಯಾಕೆ ಕಾರ್ಯಾಂಗಕ್ಕೆ ಅಂದ್ರೆ ಅಧಿಕಾರಿ ವರ್ಗಗಳಿಗೆ ಮಾಹಿತಿ ಕೊಡ್ರಿ ಅಂತ ಹೇಳಲ್ಲ ನೀವು, ಹೌದಲ್ಲ? ಅವ್ರಿಗೆ ಯಾಕೆ ಹೇಳಲ್ಲ ನೀವು? ಬರೀ RTI ಕಾರ್ಯಕರ್ತರು ಅಷ್ಟ ಕಾಣ್ತಾರ ನಿಮ್ಗ? ನೋಡ್ರಿ, ನೀವು ಧ್ವನಿ ಎತ್ತಿದ್ದು ತಪ್ಪಲ್ಲ. RTI ಕಾರ್ಯಕರ್ತರು ಸುಲಿಗೆ ಮಾಡ್ತಿರಬಹುದು, ಅವ್ರ ಹತ್ರ ಕಾರು ಬಂಗ್ಲೆ ಇರಬಹುದು, ಅವ್ರ ಮೇಲೆ ತನಿಖೆ ಆಗ್ಬೇಕು ಅಂತ ಹೇಳ್ತಿರ್ಬಹುದು ನೀವು, ಎಲ್ಲ ಸರಿ. ಆದ್ರೆ ನೀವ್ ಹೇಳ್ದಂಗ RTI ಕಾರ್ಯಕರ್ತರು ಭ್ರಷ್ಟರಿದ್ರಂದ್ರ ಅವ್ರಿಗೆ ಬಲೆ ಬೀಸೋ ಕೆಲ್ಸಾನು ಆಗ್ಲಿ, ಅದ್ರ ಜೊತೆಗೆ ಅಧಿಕಾರಿ ವರ್ಗಕ್ಕೂ ಮೂಗಿಡೋ ಕೆಲಸ ಮಾಡ್ರಿ ನೀವು. ಯಾಕೆ ಅವ್ರಿಗೆ ಹೇಳಂಗಿಲ್ಲ? ಆಯ್ತು, ಒಂದು ಎಕ್ಸಾಂಪಲ್, ಯತ್ನಾಳ್ ಅವರ ಭಾಗದ ಒಂದು ಕೊಪ್ಪಳ ಜಿಲ್ಲಾ, ಉತ್ತರ ಕರ್ನಾಟಕ ಭಾಗದ ಒಂದು ಜಿಲ್ಲಾ KRIDL ಒಳಗ 60 ಕೋಟಿ ಹಗರಣ ಆಗೈತಿ ಅಂತಂದು ಒಂದು ಮೆಸೇಜ್ ಇತ್ತು. 60 ಕೋಟಿ ಅಲ್ಲದು 72 ಕೋಟಿ ತನಿಖೆ ಒಳಗ ಹೊರಗೆ ಬಂತು ಅಂತ ಹೇಳಿ ಅಂದ್ರು. 60 ಕೋಟಿ ಇದ್ದಿದ್ದು 72 ಕೋಟಿ, 72 ಕೋಟಿ ಇದ್ದಿದ್ದು ಸಾಮಾನ್ಯ ಒಬ್ಬ ಸಹಾಯಕ, ಆತ ಸಹಾಯಕನೂ ಅಲ್ಲ. ಈ ಮೀಡಿಯಾದೊಳಗ, ಪ್ರಿಂಟ್ ಮೀಡಿಯಾದೊಳಗ ಹೇಳ್ದಂಗ ಕಸ ಗುಡ್ಸೋನಂತಾರಲ್ಲ, ಆ ತರ ಒಬ್ಬ 100 ಕೋಟಿ ಆಸ್ತಿ ಮಾಡ್ಯಾನಲ್ಲ. ಹಂಗಾದ್ರೆ ಇದೆಲ್ಲಿ ಹೋತ್ರಿ ಯತ್ನಾಳ್ ಅವ್ರು? ಇದ್ರ ಮೇಲೆ ತನಿಖೆ ಬೇಡನ? ಆಯ್ತು, ಎಲ್ಲಿ ಹೊತ್ತು KRIDL ಏನು ತನಿಖೆ ಆಗ್ಬೇಕಾಗಿತ್ತು ಅಂತ ಹೇಳಿ ಏನೋ ಲೋಕಾಯುಕ್ತರು ಏನೋ ಅವ್ರಿಗೆ ರೇಡ್ ಹಾಕಿದ್ರಲ್ಲ, ಎಲ್ಲಿಗೆ ಬಂತ ಆ ಕೇಸು? ಅದನ್ನ ಮಾತಾಡ್ರಿ. ನೋಡ್ರಿ, ಸದನದೊಳಗೆ ನೀವು ಮಾತಾಡಿ ತಪ್ಪಲ್ಲ. ಒಬ್ಬ ಶಾಸಕ, ಜನಪ್ರತಿನಿಧಿ ಸದನದೊಳಗ ದನಿ ಎತ್ತಬೇಕು. ನೀವು ಎತ್ತಿರೋ ದನಿ 100ಕ್ಕೆ 100 ಸತ್ಯ ಐತಿ. ಸಾರ್ವಜನಿಕರ ಪರವಾಗಿ ನೀವು ಮಾತಾಡಕತ್ತೀರಿ. ಆದರೆ ಇದ ಸಾರ್ವಜನಿಕರ ತೆರಿಗೆ ಹಣದೊಳಗ ಒಬ್ಬ 100 ಕೋಟಿ ಆಸ್ತಿ ಮಾಡ್ತಾನಂದ್ರ ಅದ್ರ ಬಗ್ಗೆನೂ ನೀವು ಮಾತಾಡ್ಬೇಕಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಆಯ್ತು, ಇನ್ಮೇಲಾದ್ರೂ ಮಾತಾಡ್ರಿ. ಒಂದಾದ ಮೇಲೆ ಒಂದು ಹಂತ ಹಂತವಾಗಿ ಮಾತಾಡ್ರಿ. ಇವತ್ತ RTI ಕಾರ್ಯಕರ್ತರ ಬಗ್ಗೆ ಮಾತಾಡ್ರಿ, ನಾಳೆ ಕೊಪ್ಪಳದ KRIDL 72 ಕೋಟಿ ಹಗರಣದ ಮಾತಾಡ್ರಿ. 60 ಕೋಟಿ ಇದ್ದಿದ್ದು 72 ಕೋಟಿ ಹಗರಣ ಅಂತಾರ ಲೋಕಾಯುಕ್ತರು. 72 ಕೋಟಿ ಇದ್ರೆ ಸಹಾಯಕನ ಹತ್ರ 100 ಕೋಟಿ ಹೆಂಗ್ ಬಂತು? ಇದು ಯಾಕೆ ಕ್ಯಾಲ್ಕುಲೇಷನ್ ಮಿಸ್ ಹೊಡ್ಯಾಕತೈತಿ? ಆಗ್ಬೇಕಲ್ಲ. ಈಗ 72 ಕೋಟಿ ಹಗರಣ ಆಗೈತದ್ಮೇಲೆ 100 ಕೋಟಿ ಆಸ್ತಿ ಮಾಡ್ಯಾನಂತ ಎಲ್ಲಿ ತಾಳೆ ಆಗಕತೈತಿ ಎರಡಕ್ಕೂ? ಇದನ್ನ ತಾಳೆ ಆಗೋ ಕೆಲಸ ಮಾಡ್ರಲ್ಲ ನೀವು. ಜನ ಪರವಾಗಿ ದನಿ ಎತ್ರಿ, ಜನರ ಪರವಾಗಿ ನಿಲ್ರಿ. ನೀವು ಅಧಿವೇಶನದೊಳಗ ನೀವು ಈಗ ಮಾತಾಡಿದ್ದು ತಪ್ಪಲ್ಲ, ಅವಾಗ ಮಾತಾಡಿದ್ರು ತಪ್ಪಲ್ಲ. ಆದ್ರೆ ಏಕಪಕ್ಷೀಯವಾಗಿ RTI ಕಾರ್ಯಕರ್ತರ ಭ್ರಷ್ಟಾಚಾರದ ಪಿತಾಮಹ ಅಂದ್ರ, ಹಂಗಾದ್ರೆ ಮಾಹಿತಿ ಹಕ್ಕು ಬರೋಕ್ಕಿಂತ ಮುಂಚೆ ಯಾವುದು ಭ್ರಷ್ಟಾಚಾರ ಆಗೇ ಇಲ್ಲನ? ಭ್ರಷ್ಟಾಚಾರ ನಡೆದೇ ಇಲ್ಲನ? ಅದನ್ನು ವಿಚಾರ ಮಾಡ್ಬೇಕಾಗತ್ತ. ಎಲ್ಲಾನು ದನಿ ಎತ್ತರಿ ನೀವು. ಆಯ್ತು, ಒನ್ ಆಫ್ ದಿ ನೀವು ದನಿ ಎತ್ತಿದ್ದು ಬಹಳ ಬೆಸ್ಟ್ ಕೆಲಸ ಆಯ್ತು. ಜನರ ಪರವಾಗಿ ದನಿ ಎತ್ತಕತ್ತಿರಲ್ಲ,
ಜನಪ್ರತಿನಿಧಿಯಾಗಿ ಜನರ ತೆರಿಗೆ ಹಣ ಎಲ್ಲಿ ಹೋಗಕತ್ತೈತೆ ಅನ್ನೋದನ್ನ ನೋಡ್ರಿ. RTI ಕಾರ್ಯಕರ್ತರ ಮೇಲೂ ಕಣ್ಣಿಡ್ರಿ, ದುರ್ಬಳಕೆ ಆಗದೆ ಇರೋ ತರ ಕ್ರಮನೂ ವಹಿಸ್ರಿ. ಅದರ ಜೊತೆಗೆ ಅಧಿಕಾರಿ ವರ್ಗ ಅಂದ್ರೆ ಕಾರ್ಯಾಂಗದ ಮೇಲೇನೂ 2 ಹದ್ದಿನ ಕಣ್ಣಿಡ್ರಿ. ಅವರು ಭ್ರಷ್ಟತನ ಮಾಡ್ಲಾರ್ದಂಗ ನೋಡ್ಕೊಳ್ರಿ. ಮತ್ತೆ ಅವ್ರಿಗೆ ಮಾಹಿತಿ ಹಕ್ಕಿನ ಅಡಿಯೊಳಗೆ ಯಾರಾದರೂ ಮಾಹಿತಿ ಕೇಳಿದ್ರೆ ಒದಗಿಸೋ ಕೆಲಸ ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಭ್ರಷ್ಟ ಅನ್ನೋ ಪ್ರಶ್ನೆನ ಬರಂಗಿಲ್ರಿ ಯತ್ನಾಳ್ ಅವ್ರೆ. ಹೆಂಗ ಭ್ರಷ್ಟ ಅಂತಂತೀರಿ ನೀವು? ನಾನು ಆಗ್ಲೇ ಹೇಳ್ದೆ, ಈಗ ಒಬ್ಬ RTI ಕಾರ್ಯಕರ್ತ ಒಂದು ಮಾಹಿತಿ ಒದಗಿಸ್ರಿ ಅಂತ ಹೇಳಿ ಅರ್ಜಿ ಹಾಕ್ತಾನ. ಆತ ಕೇಳಿರೋ ಮಾಹಿತಿ ಅಧಿಕಾರಿ ವರ್ಗ ಹತ್ರ ಇರಬಾರ್ದು, ಅಥವಾ ಕೊಡಕ್ ಮನಸ್ಸು ಇರಂಗಿಲ್ಲ, ಅಥವಾ ಆತಗ ಏನೋ ಕೂತು ಬರ್ತಿರ್ತೈತಿ. ಅಂದ್ರೆ ಆತ ಏನಾದ್ರೂ ಭ್ರಷ್ಟ ಆಗಿದ್ರ ಅವಾಗ ಆತ ಮಾಹಿತಿ ಕೊಡಾಕ ಯೋಚನೆ ಮಾಡ್ತಾರ. ಯಾವಾಗ ಆ ವ್ಯಕ್ತಿ ಮಾಹಿತಿ ಕೊಡಂಗಿಲ್ಲ ಅವಾಗ ಕಾರ್ಯಕರ್ತಗ ಅನುಮಾನ ಬರಕ್ ಸ್ಟಾರ್ಟ್ ಆಗತ್ತ. ಅವಾಗ ಕಾರ್ಯಕರ್ತ ಏನಂತಾನ, ನನಗೆ ಆ ಮಾಹಿತಿ ಬೇಕೇ ಬೇಕು ಅಂತಾನ. ಕಾರ್ಯಕರ್ತನ ಬಾಯಿ ಮುಚ್ಚಾಕ ಅಧಿಕಾರಿ ಆತನ ಬಾಯಾಗ ಬಿಸ್ಕೆಟ್ ಇರ್ತಾನ. ಅವಾಗ ಕಾರ್ಯಕರ್ತ ಮುಚ್ಕೊಂತಾನ ಬಾಯಿನ. ಅಲ್ಲಿವರೆಗೂ ಆತ ಹೆಂಗ್ ಬಾಯಿ ಮುಚ್ತಾನ? ಅಂದ್ರೆ ಬಿಸ್ಕಿಟ್ ಇಡೋದು ಇದೇ ಅಧಿಕಾರಿ ವರ್ಗ. ಎಲ್ಲದಕ್ಕೂ ರಾಜಕಾರಣಿಗಳ ಒಂದು ಕೃಪಾ ಕಟಾಕ್ಷ ಅಂತೂ ಬೇಕು. ಅಧಿಕಾರಿ ವರ್ಗಕ್ಕೆ ತ್ರಾಸ ಆಗಕತ್ತೈತಿ. RTIದೊಳಗ ಮಾಹಿತಿ ಕೇಳಿದಾಗ ಅವರು ತಮ್ಮ ಅಳಲನ್ನ ನಿಮ್ಮ ಮುಂದೆ ಹೇಳ್ಕೊಂತಾರ. ನೀವು ಏನಾದ್ರು ಮಾಡಂತಡಿಯಪ್ಪ, ಈ ಸರಿ ಅಧಿವೇಶನದೊಳಗೆ ಮಾತಾಡೋಣ ಅಂತ ಹೇಳಿ ನೀವು ಅಧಿವೇಶನದೊಳಗೆ ಮಾತಾಡಿದ್ರಿ, ಅದು ಬೆಳಕಿಗೂ ಬರಾಕತೈತಿ. ಅದು ಸತ್ಯನೂ ಇರ್ಬೋದು, ಸುಳ್ಳುನೂ ಇರ್ಬೋದು. ಅದು ಸತ್ಯನೋ ಸುಳ್ಳು ನಮಗೆ ಬೇಕಾಗಿಲ್ಲ. ನೀವು ಎತ್ತಿರೋದು ನೀವು 100ಕ್ಕೆ 100 ಸತ್ಯ ಐತಿ. ಇದರಂಗ ಮುಂದುವರೆಸ್ರಿ ಮತ್ತು ಅಧಿಕಾರಿ ವರ್ಗಕ್ಕೆ ಮೂಗು ಹಿಡಿಯೋ ಪ್ರಯತ್ನನೂ ಮಾಡ್ರಿ. ಮಾಹಿತಿ ಕೊಡ್ಲೇಬೇಕಂತ ಅವ್ರು ತಾಕೀತು ಮಾಡ್ರಿ. ಮತ್ತೆ ಭ್ರಷ್ಟತನ ಮಾಡಿದ್ರಂದ್ರ ಆ ಅಧಿಕಾರಿ ವಿರುದ್ಧ ನೇರವಾಗಿ ಮಾತಾಡೋ ಪ್ರಯತ್ನ ಮಾಡ್ರಿ. ಆಗಲೇ ಹೇಳ್ದಂಗ ಕೊಪ್ಪಳದ KRD ಏನ್ ಮಾಡ್ತೀರಿ ನೀವು? ಅದನ್ನ ಒಂದು ಏನು ಸಮಸ್ಯೆ ಆಗೈತಲ್ಲ ಈಗ ಅದನ್ನ ಮತ್ತೆ ಮುನ್ನೆಲೆಗೆ ತಗೊಂಬರ್ರಿ ನೀವು ನೋಡೋಣ. ಹಂಗಾದ್ರ ಮಾಹಿತಿ ಹಕ್ಕು ಅಧಿನಿಯಮ 2005 ಏನು ಕಾನೂನು ಐತಲ್ಲ, ಬಹಳ ಸ್ಪಷ್ಟ ಐತಿ, ಬಹಳ ಸ್ಮೂತ್ ಐತಿ. ಅದನ್ನ ಮೇಲಿಂದಾನೇ ಕಾನೂನು ತಿದ್ದುಪಡಿ ಆಗಬೇಕು, ಕೇಂದ್ರದೊಳಗೆ ತಿದ್ದುಪಡಿ ಆಗಬೇಕು. ಅಲ್ಲಿವರೆಗೂ ಅದರ ಕಾನೂನುಗಳು ರೂಪುರೇಷೆಗಳು ಬದಲಾವಣೆ ಮಾಡಕ್ ಆಗಂಗಿಲ್ಲ. ನಿಮ್ಮಲ್ಲಿ ಏನಾದರೂ ಆತಪ್ಪ ಅಂದ್ರೆ ನೀವು ಮಾಡ್ಕೊಳ್ರಿ. ಇಂಥವು ಸಾಕಷ್ಟು ನಿದರ್ಶನಗಳು ಅಲ್ಲೇ ಇಲ್ಲೇ ಆಗ್ತಿರ್ತಾವ. ಅದು ಮಾನ್ಯ ಯತ್ನಾಳ್ ಅವ್ರ ಗಮನಕ್ಕೂ ಬಂದಿರ್ತೈತಿ. ಆದರೂ ಸದನದೊಳಗೆ ಧ್ವನಿ ಎತ್ತಾರ, ಒಳ್ಳೆ ಒಂದು ಕೆಲಸ ಮಾಡಕತ್ತಾರ. ಇದೇ ಥರ ಅವ್ರು ಧ್ವನಿ ಎತ್ತೋ ಕೆಲಸ ಅವರು ಮುಂದುವರಿಸಲಿ. ಬರೀ RTI ಕಾರ್ಯಕರ್ತರ ಅಷ್ಟೇ ಅಲ್ಲ, ಭ್ರಷ್ಟಾಚಾರದೊಳಗ ಯಾರು ಸಿಕ್ಕಾಕೊಂಡಿರ್ತಾರ, ಯಾರು ಅದಕ್ಕೆ ಕಾರಣೀಕರ್ತರಾಗ್ತಾರ, ಅವ್ರ ಮೇಲೆ ಯಾವುದೇ ಮುಲಾಜಿಲ್ದ ಕ್ರಮ ಆಗಬೇಕು. ಆ ನಿಟ್ಟೊಳಗ ಮಾನ್ಯ ಯತ್ನಾಳ್ ಸಾಹೇಬರು ಇದು ಅಲ್ದನ ಬೇರೆ ಬೇರೆ ವರ್ಗದೊಳಗೂ ಮಾತಾಡ್ಲಿ ಅಂತ ಹೇಳ್ತಾ ಮತ್ತೆ ಇದೇ ತರ ಬೇರೆ ಸಂಚಿಕೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.